जय मंगलम जय नमः पार्वती शिव हर हर महादेव ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಸ್ಮರಿಸಿಕೊಂಡು ಬಸವಾದಿ ಶರಣರನ್ನ ಸ್ಮರಿಸಿಕೊಂಡು ಎನ್ನ ಆರಾಧ್ಯ ಗುರುದೇವ ಗುರು ಕರ್ಸಿದ್ದೇಶ್ವರ ಗುರುಪಾದೇಶ್ವರ ಕರ್ತೃತ್ವ ಶಕ್ತಿಗೆ ಹಣೆಮಣೆದು ಇವತ್ತಿನ ಒಂದು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಈ ಪುರಾಣ 10ನೇ ದಿವಸದ ಪುರಾಣ ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ 10 ದಿನಗಳವರೆಗೆ ರೇವಣ ಸಿದ್ದೇಶ್ವರ ಪುರಾಣವನ್ನ ತಮಗೆ ಅಮೃತವಾಣಿಯಿಂದ ಉಣಬಡಿಸಲು ಬಂದಿರತಕ್ಕಂತ ಶ್ರೀ ವೇದಮೂರ್ತಿ ಶಂಭುಲಿಂಗಯ್ಯ ಶಾಸ್ತ್ರಿಗಳವರೇ, ಉಭಯ ಕಲಾವಿದರೇ, ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಈ ಭಾಗದ ಶಾಸಕರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಮತ್ತಿಮೂಡ್ ಸರ್ ಅವರೇ, ಅವರ ಧರ್ಮ ಪತ್ನಿಯವರಾಗಿರ್ತಕ್ಕಂಥ ಶ್ರೀಮತಿ ಜಯಶ್ರೀ ಅಮ್ಮ ಅವರೇ, ಇವತ್ತಿನ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಶ್ರೀಮಠದ ಶಿಷ್ಯಂಗರಾಗಿರ್ತಕ್ಕಂಥ ಶ್ರೀಮತಿ ಸಂತೋಷಿ ರಾಣಿ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಕಲ ಸದ್ಭಕ್ತರೇ, ಶಿಷ್ಯರೇ, ಮುದ್ದು ಮಕ್ಕಳೇ, ಬಹಳ ಶಾಂತವಾಗಿ ಕುಳಿತುಕೊಂಡಿದ್ದಾರೆ. ಇಷ್ಟು 11:11 ಆದ್ರೂ ಯಾಕಂದ್ರೆ ಆ ರೀತಿ ಕಾರ್ಯಕ್ರಮ ರೇವಣ ಸಿದ್ದೇಶ್ವರ ಪುರಾಣ ಬಹಳ ಒಂದು ಒಳ್ಳೆಯ ರೀತಿಯಿಂದ ನಮ್ಮ ಶಂಭುಲಿಂಗ ಶಾಸ್ತ್ರಿ ಅವರು ತಮಗೆಲ್ಲರಿಗೂ ತಿಳಿವಾಗಿ ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಶ್ರೀಮತಿ ಜಯಶ್ರೀ ಮೇಡಮ್ ಅವರು ಬಹಳ ಚಂದ ಮಾತಾಡಿದ್ರು. ಅವರು ಯಾಕಂದ್ರೆ ಅವ್ರಿಗೆ ಮೊದಲು ಮಾತಾಡಕ ಬರ್ತಿದ್ದಿಲ್ಲ. ಅವ್ರು ಮರಾಠಿ ಭಾಷೆದವರು, ಕನ್ನಡನೇ ಬರ್ತಿದ್ದಿಲ್ಲ ಅವ್ರಿಗೆ. ಅವ್ರು ಹೆಂಗ್ ಕಲ್ತರೋ ಎಲ್ಲಿ ಕಲ್ತರೋ ಗೊತ್ತಿಲ್ಲ. ಬಹಳ ಒಳ್ಳೆಯ ಒಂದು ರೀತಿಯಿಂದ ಧಾರ್ಮಿಕ ವಿಷಯಗಳನ್ನು ಸಹಿತ ತಮಗ ಮನಮುಟ್ಟುವ ಹಾಗೆ, ಮಹಿಳೆಯರಿಗೆ ತಿಳಿಯುವ ಹಾಗೆ ಸಹಿತ ಮಾತಾಡಿದರು. ಬಹಳ ಸಂತೋಷ ಆಯಿತು. ಅದರ ಜೊತೆಯಲ್ಲಿ ಶ್ರೀಮತಿ ಸಂತೋಷ ರಾಣಿ ಅಮ್ಮ ಅವರು ಸಹಿತ ಎಷ್ಟೊಂದು ಧಾರ್ಮಿಕ ವಿಚಾರಗಳನ್ನ ನಾನು ಒಮ್ಮೆ ಕೇಳಿದ್ದೇ ಇಲ್ಲ. ಅವ್ರ ಭಾಷಣಗಳನ್ನ ಜನರಿಗೆ ಇನ್ನಿಷ್ಟು ಕೇಳಬೇಕಂತ ಅನಿಸ್ತು. ನಮ್ಗೆಲ್ಲ ಈಗ ಜನರಂದ್ರೆ ಇನ್ನೊಂದ್ ಸ್ವಲ್ಪ ಮಾತಾಡೋದು ಹೇಳ್ರಿ ಅಂತ ಹೇಳಕತ್ತಿದ್ರು. ಅವರು MLA ಸಾಹೇಬರು ಬರೋದಾರೆ, ಅವ್ರು ಬರೋತಾರೆ, ಇನ್ನೊಂದ್ ಸ್ವಲ್ಪ ಮಾತಾಡ್ರಿ ಅಂತ ಹೇಳಕತ್ತಿದ್ರು. ಬಹಳ ಒಳ್ಳೆ ರೀತಿಯಿಂದ ತಿಳಿಯುವಾಗಿ ಗುರುಗಳ ಬಗ್ಗೆ ಒಂದು ಅಭಿಮಾನವನ್ನಿಟ್ಟು ಒಳ್ಳೆಯ ರೀತಿಯಿಂದ ಯಾವಾಗಲೂ ವರ್ಷದೊಳಗೆ ಎಷ್ಟೋ ಸಲ ಅವರು ಬಂದು ಶ್ರೀಮಠಕ್ಕೆ ರಾಜ್ಕುಮಾರ್ ಪಾಟೀಲ್ ಅವರು ಕೂಡಿ ಬಂದು ಆಶೀರ್ವಾದ ತೆಗೆದುಕೊಂಡು ಹೋಗಿರ್ತಕ್ಕಂಥವ್ರು ಆಗಿದ್ದಾರ. ಅವರ ಸಂಕಲ್ಪ ನಮ್ಮ ಸಂಕಲ್ಪನೂ ಒಂದೇ ಇತ್ತು. 2019 ಇಸ್ವಿಯಲ್ಲಿ ಒಂದು ದೊಡ್ಡ ದ್ವಾದಶ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡಿದಾಗ ಅವರು ಶಾಸಕರಿದ್ದರು. ರಾಜ್ಕುಮಾರ್ ಪಾಟೀಲ್ ಅವರು ನಮ್ಮ ಸಂಕಲ್ಪ ಇತ್ತು, ಮನಸ್ಸಿನೊಳಗೆ ಹೊರಗೆ ಹಾಕಿದ್ದಿಲ್ಲ. ಅವ್ರ ಮನಸ್ಸಿನಾಗ ಒಂದು ಸಂಕಲ್ಪ ಇತ್ತು, ನಾವು ಯಾವಾಗ ಶಾಸಕರಾಗ್ತೇವೆ ಗುರುಗಳಿಗೆ ಒಂದು ಕಾರ್ ಗಿಫ್ಟ್ ಕೊಡೋಣ ಅಂತ ಅವ್ರ ಮನಸ್ಸಿನಾಗ ಇಟ್ಕೊಂಡು ಕೂತಾರೆ. ನನ್ನ ಮನಸ್ಸಿನಾಗೂ ಅದೇ ಇತ್ತು. ನಾನು ಅವ್ರ ಬಾಯಿಲೆ ಹೇಳಿಲ್ಲ, ಅವರು ನನಗೆ ಹೇಳಿಲ್ಲ. ಆ ಸಂಕಲ್ಪ ಆ ಗುರುಗಳ ಆಶೀರ್ವಾದ ಆಯ್ತು. ಅವರನ್ನು ತಂದು ಕೊಟ್ಟರು. ನೋಡಿ, ಅದು ನಂದಲ್ರಿ ಅಂತ ಹೇಳಿದ್ರು. ಅವ್ರು ಮತ್ತೆ ಕೊಟ್ಟು ಹೋದಾಗ ಅದು ಕಾರ್ ಕೊಟ್ರಿ ಅಮ್ಮ ಅಂತ ಹೇಳಿದಾಗ ಅದು ನಂದಲ್ರಿಪ್ಪ, ಅದೆಲ್ಲ ನಿಮ್ದು ಅನ್ನುವಂತ ಮಾತನ್ನ ಹೇಳಿದ್ರು. ಎಷ್ಟು ಅವರಲ್ಲಿ ಒಂದು ಗುರುಭಕ್ತಿ ಅದಪ್ಪ ಅಂದ್ರ ಇದೆಲ್ಲ ನೀವು ನೋಡಿದ್ರೆ ಗೊತ್ತಾಗ್ತದ. ಏನೇ ಹೇಳಿದ್ರಲ್ಲ, ವೇದಿಕೆ ಮೇಲೆ ಏನು ಕುಳಿತಿರ್ತಕ್ಕಂಥವ್ರು ಅದಾರಲ್ಲ, ಇವತ್ತಿನ ದಿವಸ ಒಂದು ದಿನ ಇವರು ಬರುವ ದಿನಗಳಲ್ಲಿ ಶಾಸಕರ ಅಷ್ಟೇ ಅಲ್ಲ, ಮಂತ್ರಿ ಆಗೋ ಲಕ್ಷಣ ಅಂತ ನಾವು ಹೇಳ್ಬೇಕಾಗ್ತದೆ. ಆ ಗುರು ಕರ್ಸಿದ್ದೇಶ್ವರ ಆಶೀರ್ವಾದ, ರೇವಣ ಸಿದ್ದೇಶ್ವರ ಆಶೀರ್ವಾದ ಅವರ ಮೇಲೆ ಸದಾ ಇದೆ. ಇವರು ಬಹಳ ಇನ್ನೂ ಉನ್ನತ ಮಟ್ಟಕ್ಕ ಹೋಗುವಂತವ್ರು ಅದಾರ ಅಂತ ನಾ ಹೇಳ್ಬೇಕಾಗ್ತದ. ಅಂತ ಅವರಲ್ಲಿ ಆ ಮಾತಿನ ಒಂದು ಶಕ್ತಿ ಅವರಲ್ಲಿ ಇಂಥ ಮಹಿಳೆಯರು ಇರಬೇಕು. ರಾಜಕಾರಣದಲ್ಲಿ ಇಂಥ ಮಹಿಳೆಯರಿದ್ರೆ ನಮ್ಮ ದೇಶ ಬಹಳ ಸುಧಾರಣೆ ಆಗ್ತದೆ. ಕರ್ನಾಟಕ ರಾಜ್ಯ ಅಲ್ಲ, ಇಡೀ ನಮ್ಮ ದೇಶದ ಸುಧಾರಣೆ ಆಗೋದ್ರಲ್ಲಿ ಯಾವ ಸಂಶಯನೇ ಇಲ್ಲ. ಯಾಕಂದ್ರೆ ಅವರೊಂದು ದೃಢತೆ ಅದ, ಅವರ ಮಾತಿನಲ್ಲಿ ಒಂದು ನಂಬಿಕೆ ಅದ, ಸತ್ಯ ಅದ, ಸುಳ್ಳು ಅನ್ನೋದೇ ಇಲ್ಲ. ಏನು ಹೇಳ್ತಾರ ಅದನ್ನ ನಡೆದುಕೊಂಡು ಹೋಗ್ತಕ್ಕಂಥವ್ರು ಯಾರಾದ್ರೂ ಇದ್ರ ನಮ್ಮ ಶ್ರೀ ಬಸವರಾಜ್ ಮತ್ತಿಮೂಡ್ ಅಂತ ಹೇಳಬೇಕಾಗ್ತದೆ. ಸುಳ್ಳು ಹೇಳೋದಲ್ಲ ಅವ್ರು ಯಾವುದು.
ಯಾಕಂದ್ರೆ ನಾವು ಅವ್ರ ಮನೆಗೆ ಹೋದಾಗ ಹೇಳಿದ್ರು ಅವ್ರು, ನಾ ಎಂದೂ ಸುಳ್ಳು ಹೇಳೋದಿಲ್ರಿ ಅಂತ. ನಿಮ್ಗೆ ಸುಮ್ಮನೆ ಏನೋ ಅಂತ ಹೇಳಿದ್ರು ಮಾಡ್ತಾರೆ ಅಂತೇಳಿ 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಸುಮ್ಮನೆ ಹೇಳಿ ಕಳಿಸಿದ್ರೆ ಅದು ನನ್ನ ಕಡೆಯಿಂದ ಆಗೋದಿಲ್ರಿ ಅಂತಿದ್ರು ಅವ್ರು. ನಾ ಏನ್ ಹೇಳ್ಬೇಕಾದ್ರೆ ಸತ್ಯನೇ ಹೇಳ್ತೀನಿ, ನಾ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ರು ಅವ್ರು. ಅವರಲ್ಲಿ ಅಂತ ಒಂದು ನಡೆ ಇದೆ ಅಂತ ಅವ್ರು ಹೇಳಿದ್ರಲ್ಲ ಆಗಲೇ ಮೇಡಮ್ ಅವ್ರು ಯಾವುದೇ ಕಾರ್ಯಕ್ರಮದಲ್ಲಿ ಎಲ್ಲೇ ಬೆಂಗಳೂರಿಗೆ ಹೋಗಿ ದಿಲ್ಲಿಗೆ ಹೋಗಿ ಎಲ್ಲೇ ಹೋದ್ರು ಸಹಿತ ಆ ಕಾರ್ಯಕ್ರಮಕ್ಕೆ ಅವರು ಮೇಡಮ್ ಅಲ್ಲಿ ಅವರು ಚಿರಂಜೀವಿ ಅಲ್ಲಿ ಬಂದು ಆಗಮಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳ್ತಕ್ಕಂಥವ್ರು ಶಾಸಕರು ಯಾರಾದ್ರೂ ಇದ್ರ ನಮ್ಮ ಬಸವರಾಜ ಮತ್ತಿಮೂಡ್ ಸರ್ ಅವ್ರ ಅಂತ ಹೇಳ್ಬೇಕಾಗ್ತದೆ. ಬಹಳ ಒಳ್ಳೆ ರೀತಿಯಿಂದ ಎಲ್ಲ ಕಡೆ ಕೆಲಸಗಳನ್ನ ಮಾಡಿದ್ರೆ ನೋಡಿದ್ರೆ ಹಿಂದೆ ಎಂದೂ ಆಗಿದ್ದಿಲ್ಲ. ಈ ಭಾಗದಲ್ಲಿ ಎಂದೂ ಆಗ್ಲಾರ್ತಕ್ಕಂಥ ಕೆಲಸಗಳನ್ನ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಎಷ್ಟೋ ಕೆಲಸಗಳನ್ನ ಮಠದ ಕೆಲಸಗಳನ್ನು ಮಾಡಿದ್ದಾರೆ. ಯಾಕಂದ್ರ ಇನ್ನೂ ಬರೋ ದಿನಗಳಲ್ಲಿ ಎಷ್ಟು ಸಾಧ್ಯದ ಅಷ್ಟು ಮಾಡ್ತೇನೆ ಅಂತ ಹೇಳಿದಾರ. ಅದಕ್ಕೆ ನಮ್ಮ ತೆಲ್ಕೂರ್ ರಾಜ್ಕುಮಾರ್ ಪಾಟೀಲ್ ಸರ್ ಅವರು ಸಹಿತ ಅನೇಕ ಕೆಲಸಗಳನ್ನ ಮಾಡಿದ್ದಾರೆ. ಅವರು ನಮಗೆ ಒಂದು ಕಾರ್ ಗಿಫ್ಟ್ ಕೊಟ್ಟಿದ್ದಾರ. ಅದು ಮತ್ತೆ ನಾನೊಂದು ಸಂಕಲ್ಪ ಇದೆ, ನಾನು ಒಟ್ಟ ಕಾರ್ ಅವ್ರ ಕಡೆಯಿಂದನೇ ತಗೊಳ್ಳೋದು. ಮತ್ತ ಮುಂದೆ ಅಂದಾದ್ರು ನಾವು ಆಶೀರ್ವಾದ ಮಾಡ್ಬೇಕು, ಅವ್ರು ನಮಗೆ ಮತ್ತೊಂದು ಇದನ್ನ ಒಯ್ಬೇಕು, ಮತ್ತೊಂದು ತಂದು ಕೊಡ್ಬೇಕಂತ ನನ್ನ ಮನಸ್ಸಿನಾಗ ಸಂಕಲ್ಪ ಇಟ್ಟುಕೊಂಡು ಅವ್ರಿಗೆ ಬರುವ ದಿನಗಳಲ್ಲಿ ಬಹಳ ಈ ಒಂದು ಜಿಲ್ಲಾ ಉಪಾಧ್ಯಕ್ಷರ ಒಂದು ಸ್ಥಾನವನ್ನು ಕೊಟ್ಟಿರ್ತಕ್ಕಂಥವ್ರು ನಮ್ಮ ಬಸವರಾಜ ಮತ್ತಿಮೂಡ್ ಸರ್ ಎಲ್ಲರೂ ಕೂಡಿ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ಮಹಿಳೆ ಇರಬೇಕು ಇದರಲ್ಲಿ ಅನ್ನುವಂಥದ್ದು ಈ ಪಾರ್ಟಿಯಲ್ಲಿ ಅಂತ ಹೇಳಿ ಅವರೆಲ್ಲ ಪ್ರಯತ್ನ ಮಾಡಿ ಅವ್ರಿಗೊಂದು ಹುದ್ದೆಯನ್ನು ಕೊಟ್ಟಿದ್ದಾರಲ್ಲ. ಅದು ಬರುವ ದಿನಗಳಲ್ಲಿ ಬಹಳ ಎತ್ತರ ಮಟ್ಟಕ್ಕೆ ಹೋಗಿ ಈ ಮಠಕ್ಕೆ ಮತ್ತೆ ಬಂದು ಶಾಸಕರಾಗಿ ಮಂತ್ರಿಗಳಾಗಲಿ ಅನ್ನುವಂತ ಒಂದು ಆಸೆಯನ್ನ ಇಟ್ಟುಕೊಂಡು ಅವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ನೀವೆಲ್ಲಾ ಜನರು ನೋಡಿದ್ರ ಬಹಳ ವೇಳೆ ಇದ್ರು ಸಹಿತ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಶಿಷ್ಯಂದರು ಅವರಿವರ ಹೆಸರು ಅನ್ನದೇ ನಮ್ಮ ಶಿಷ್ಯ ಬಳಗದವರು ಎಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀರಿ. ಅದಕ್ಕೆಲ್ಲರಿಗೂ ಆ ರೇವಣ ಸಿದ್ದೇಶ್ವರ ಗುರು ಕಸಿದ್ದೇಶ್ವರ ಯಾಕಪ್ಪ ಅಂದ್ರೆ ಅವ್ರಿಗೆ ಒಳ್ಳೆಯ ಆಶೀರ್ವಾದವನ್ನು ಮಾಡಲಿ ಅನ್ನುವಂತ ಮಾತನ್ನು ಹೇಳಿ, ಯಾಕಂದ್ರೆ ಇದೊಂದು ಸ್ವಲ್ಪ ನೇಳ ಮಾಡ್ಬೇಕಾಗ್ಯದ. ಯಾಕಂದ್ರ ನಾವು 2 ದಿವಸ ಪುರಾಣ ಮಠಕ್ಕೆ ಕೊಳತು. ಯಾಕಂದ್ರ ಮಳಿ ಬಂತು, ಒಳಗ ಸುಮ್ಮ ಮಾಡಿ ಮಂಗಳಾರತಿ ಮಾಡಿ ಮುಗಿಸಿದೆವು. ಅದಕ್ಕ ಆ ಸಾಮರ್ಥ್ಯ ಅವರೆಲ್ಲದ ಏನ್ ಬೇಡಿದ್ದವ್ರು ಕೊಡ್ತಕ್ಕಂಥವ್ರ ಸಾಮರ್ಥ್ಯ ಅದ. ಇಲ್ಲಿ ಏನ್ ಮೇಲೆ ಕುಂತಿರ್ತಕ್ಕಂಥವ್ರು ಏನಿದಾರಲ್ಲ ಇವ್ರು ಈ ಕೆಲಸವನ್ನ ಬರುವ ಒಂದು ವರ್ಷದೊಳಗ ಮಾಡೇ ಮಾಡ್ತಾರ. ಆ ಬಸವರಾಜ ಮತ್ತಿಮೂಡ್ ಸರ್ ಅವರು ಅದು ಇನ್ನು ಮಂತ್ರಿಗಳು ಮೂರನೇ ಸಲ ಶಾಸಕರಾಗಿ ಮಂತ್ರಿಗಳ ಆಗೋದ್ರಲ್ಲಿ ಯಾವ ಸಂಶಯ ಇಲ್ಲ. ಅದಕ್ಕಿಂತ ಮೊದಲ ಆಗುವ ಕಾಲ ಬರಬಹುದಂತ ಅನಿಸ್ಲಕತ್ತದ ಇದರೊಳಗ. ಅದಕ್ಕೆ ಅವರು ಮಂತ್ರಿಗಳಾಗಿ ಅನೇಕ ಈ ಸಮಾಜದ ಇಡೀ ಎಲ್ಲ ಸಮಾಜ ಬಾಂಧವರ ಕೆಲಸವನ್ನ ಈ ಸಮಾಜ ಅಂತ ಇಲ್ಲವ್ರು ಎಲ್ಲಾ ಸಮಾಜದ ಬಾಂಧವರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರು ಯಾರು ವೋಟ್ ಹಾಕ್ಯಾರೋ ಬಿಟ್ಟಾರೋ ಅದು ಯಾವುದೋ ಅದನ್ನ ಎಣಿಸಿಲ್ಲ. ಅವ್ರು ನಾನು ಈ ಭಾಗದ ಶಾಸಕನಾಗಿದ್ದೇನೆ, ಎಲ್ಲರ ಕೆಲಸಗಳನ್ನ ಅವರು ಬಹಳ ಮೃದು ಸ್ವಭಾವದಿಂದ ಆಲಿಸಿ ಅವರ ಕಾರ್ಯಕರ್ತರಿಗೆ ಎಲ್ಲರಿಗೆ ಹೇಳಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಬರುವ ದಿನಗಳಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅನ್ನುವಂತ ಮಾತನ್ನು ಹೇಳಿ ಬಹಳ ವೇಳೆ ಅಭಾವದ ಎಲ್ಲರೂ ಪ್ರಸಾದ ಸ್ವೀಕರಿಸಿ ಧನ್ಯರಾಗಬೇಕನ್ನುವಂತ ಮಾತನ್ನು ಹೇಳಿ ಇವತ್ತಿನ ದಿವಸ ಒಂದು ತುಲಾಭಾರ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ನಮ್ಮ ಲಕ್ಷ್ಮೀಬಾಯಿ ಸೂರ್ಯಕಾಂತ್ ಹಿಪ್ಪರಿಗೆ ಅವ್ರೇನದ ಒಂದು ಕಲಸಕ್ರಿ ಇನ್ನಿತರ ಏನೇನೋ ಒಂದು ವಸ್ತುಗಳನ್ನು ತಂದು ನಮ್ಮ ತುಲಾಭಾರ ಮಾಡ್ಬೇಕಂತ ಇಟ್ಕೊಂಡಿದ್ದಾರೆ. ಅದೊಂದು 5-10 ನಿಮಿಷಗಳಲ್ಲಿ ತುಲಾಭಾರ ಕಾರ್ಯಕ್ರಮ ಆಗ್ತದ. ಆ ತುಲಾಭಾರ ಮಾಡ್ತಕ್ಕಂತ ಎಲ್ಲ ಸಕಲ ಸದ್ಭಕ್ತರಿಗೆ ಆ ಮನೆತನದವರಿಗೆ ಗುರು ಕಸಿದ್ದೇಶ್ವರ, ಗುರುಪಾದೇಶ್ವರ, ರೇವಣ ಸಿದ್ದೇಶ್ವರ ಒಳ್ಳೆಯದನ್ನ ಮಾಡಲಿ ಅನ್ನುವಂತ ಮಾತನ್ನು ಹೇಳಿ ನನ್ನ 2 ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ. ಕೂಡಲ ಸಂಘದ ಶರಣರ ಮನಬೆಚ್ಚಿ ಮಾತನಾಡಿದರೆ ಲಿಂಗವನೇ ಕಾಳವನೇ ಭಾರತದಲ್ಲಿ ಮಾತನಾಡಿರುವ ಪರಮ ಪೂಜರಿಗೆ ಧನ್ಯವಾದಗಳು. ಈಗ ತುಲಾಭಾರ ಸಭೆ ಲಕ್ಷ್ಮೀ ಸೂರ್ಯಕಾಂತ್ ಹಿಪ್ಪರ್ಗಿ ಅವರ ದಂಪತಿಗಳು ಅವರ ಕುಟುಂಬದವರು ಬಂದು ತುಲಾಭಾರ ಸೇವೆಯನ್ನು ನಡೆಸಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿ